ದಿನೇಶ್ ಕುಮಾರ್ ಅವರ ನ್ಯಾಯಾಂಗ ಬಂಧನ ಮತ್ತು ಅವರ ಹತ್ರ ಇದ್ದಂಥ 31 ಸೈಟ್ಗಳ ಜಪ್ತಿ, ಇದರ ವಿಷಯವಾಗಿ ಇಡಿ ಅವರು ಮಾಡ್ತಾ ಇರುವಂಥ ಇಡಿಯ ಕೆಲಸವನ್ನು ಮೆಚ್ಚಿಕೊಂಡು ಇವತ್ತು ಮಾತಾಡಕ್ಕೆ ಬಯಸ್ತೀವಿ. ನಾವು ಪ್ರಾರಂಭದಿಂದನೇ ಇದನ್ನೇ ಹೇಳ್ತಾ ಇದ್ವಿ. ರಾಜ್ಯ ಸರ್ಕಾರದ ಅಧಿಕಾರಿಗಳು, ರಾಜ್ಯ ಸರ್ಕಾರದ ನೇತೃತ್ವದ ತನಿಖೆ ಸರಿ ಹೋಗೋದಿಲ್ಲ, ಹಾಗಾಗಿ ಇಡಿನೇ ಬರಬೇಕು, CBIಗೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಿದ್ವಿ. ಅದರ 1 ವರ್ಷದ ನಂತರ ಆದರೂ ದಿನೇಶ್ ಕುಮಾರ್ ಅವ್ರನ್ನ ಬಂಧನಕ್ಕೆ ಒಳಪಡಿಸಿ ಅವರ ಹತ್ರ ಇದ್ದಂಥ ಸೈಟ್ಗಳ ಎಲ್ಲವನ್ನು ಜಪ್ತಿ ಮಾಡಿರುವಂಥದ್ದು. ಒಟ್ಟು ಸುಮಾರು 500 ಕೋಟಿಯಷ್ಟು ಮೌಲ್ಯದ ಸೈಟ್ಗಳ ವಶಪಡಿಸ್ಕೊಂಡಿರುವಂಥದ್ದು ಸ್ವಾಗತವನ್ನು ಮಾಡ್ತೀವಿ. ಇಡಿ ಅದಕ್ಕೋಸ್ಕರನೇ ಇಡಿ ಬರಬೇಕು ಅಂತ ಹೇಳ್ತಾ ಇದ್ದಿದ್ದು. ಹಾಗಾಗಿ ಈ ಒಂದು ಕ್ರಮ ಇನ್ನೂ ಒಂದಷ್ಟು ಜಪ್ತಿ ಆಗೋದಿದೆ. ಯಾರೆಲ್ಲ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಇನ್ನೊಂದಷ್ಟು ಕ್ರಮ ಆಗೋದಿದೆ. ಅದೆಲ್ಲವೂ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ವೇಗ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಹಿಂದೆ ಈ ಚಾಮುಂಡೇಶ್ವರಿ ಸರ್ವೋದಯ ಸಹಕಾರ ಸಂಘದ 44 ಸೈಟ್ಗಳನ್ನು ಖಾತಾ ರದ್ದು ಮಾಡಿ ಮೂಡಾಗೆ ವಾಪಸ್ ಕೊಟ್ಟಿದ್ದಂತನ್ನು ನೆನಪಿಸ್ಕೊಳ್ತಾ ಅದಕ್ಕೆ ಬೇಕಾದಂತೆ ಕೇವೇಟ್ ಹಾಕಬೇಕು, ಆ ಜಾಗದಲ್ಲಿ ಬೋರ್ಡ್ ಹಾಕಬೇಕು ಅನ್ನುವಂಥದ್ದನ್ನ ಅವತ್ತಿನ ಮೂಡಾದ ಮೆಂಬರ್ ಆಗಿದ್ದಂಥ ಸಮಯದಲ್ಲಿ ಒತ್ತಾಯವನ್ನು ಮಾಡಿದ್ವಿ. ಈಗ ನೂತನ MDಗೆ ಅಂತ ಆದಮೇಲೆ ಕಮಿಷನರ್ ಮತ್ತು ಜಿಲ್ಲಾಧಿಕಾರಿಗಳು ಈಗಲಾದರೂ ಆ 44 ಸೈಟ್ಗೆ ಸಂಬಂಧಪಟ್ಟಂಗೆ ಬೋರ್ಡ್ಗಳನ್ನ ಹಾಕಿ ಸಾರ್ವಜನಿಕರು ಮೋಸ ಹೋಗದೆ ಇರುವಂಥ ರೀತಿಯಲ್ಲಿ ಮಾಡಬೇಕು ಅಂತ ಮನವಿಯನ್ನು ತಮ್ಮ ಮುಖಾಂತರ ಮಾಡ್ಕೋತಾ ಇದ್ದೀನಿ. ಸರ್, ಅದನ್ನೇ ಏನಂದರೆ ಇದನ್ನು ಮಾಡಬೇಕಾಗಿದ್ದು ಅಧಿಕಾರಿಗಳು. ನಾವು ಆ ಒಂದು 44 ಸೈಟಿನ ಹಿಂಪಡ್ಕೊಂಡಂಥ ಸಂದರ್ಭದಲ್ಲಿ ಖಾತಾ ರದ್ದು ಮಾಡಿದ್ದು, ಆ ಸೈಟ್ಗಳನ್ನ ಮೂಡ ವಶಕ್ಕೆ ಬಂದಾಗೋಗಿದೆ. ಸೊ ಆವಾಗಲೇ ನಾವು ಹೇಳಿದ್ವಿ, ಇದು ಇಮ್ಮಿಡಿಯೇಟ್ ಕೇವೇಟ್ ಹಾಕ್ಬಿಟ್ಟು ಬೋರ್ಡ್ ಹಾಕ್ಬಿಡಿ, ಇದು ಮೂಡ ವಶದಲ್ಲಿದೆ, ಇದ್ರ ಮೇಲೆ ಯಾರಾದರೂ ಪ್ರಕರಣದಲ್ಲಿ ಅಥವಾ ಯಾವ್ದಾದ್ರು ಮಾರಾಟ ಮಾಡೋ ಸಂಬಂಧ ಬಂದರೆ ಇಂಥವ್ರನ್ನ ಸಂಪರ್ಕಿಸಿ ಎನ್ನುವಂಥದ್ದನ್ನು ಒಂದು ಬೋರ್ಡೇ ಹಾಕಬೇಕು ಅಂತ ಹೇಳಿದ್ವಿ. ಇವತ್ತಿನವರೆಗೂ ಆಗಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಮತ್ತೊಮ್ಮೆ ಈಗಿನ MDA ಅಂತ ಆದಮೇಲೆ ಈಗ ನಾವು ಮೂಡ ಮೆಂಬರು ಅಲ್ಲ, ಸುಮ್ಮನೆ ಲೆಟ್ರ್ ಕೊಡ್ಬೋದು ಅಷ್ಟೇ, ಮೀಟಿಂಗಲ್ಲೂ ಹೋಗೋಕ್ಕಾಗಲ್ಲ. ಆ ಹಿನ್ನೆಲೆಯಲ್ಲಿ ಈಗಿನ MDA ಅಂತ ಆದಮೇಲೆ ಒಂದು ಸಲ ಕಮಿಷನರ್ ಅವರು ಮತ್ತು ಜಿಲ್ಲಾಧಿಕಾರಿಗಳು ಅದನ್ನು ಬೋರ್ಡನ್ನು ಹಾಕಿ ಸಾರ್ವಜನಿಕರು ಮೋಸಕ್ಕೆ ಒಳಗಾಗದೇ ಇರೋ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇನ್ನೂ ಒಟ್ಟು 50-50 ಅನುಪಾತದಲ್ಲಿ ಬಂದಿದ್ದಂಥದ್ದು 4539 ಸೈಟ್ಗಳು. ಅದರಲ್ಲಿ 14 ಮುಖ್ಯಮಂತ್ರಿಗಳು ವಾಪಸ್ ಮಾಡಿರೋದನ್ನು ಬಿಟ್ಟರೆ ಇನ್ನು 4525 ಸೈಟ್ಗಳ ಬಗ್ಗೆ ನಡೀತಾ ಇದೆ. ಈಗ ಅದ್ರ ಹಿಂದೆ ನಟೇಶ್ ಅವ್ರದ್ದು ಇನ್ನೂ ಇದೆ, ಅದ್ರ ಬಗ್ಗೆ ತನಿಖೆ ಆಗಬೇಕು. ಇನ್ನೂ ಒಂದಷ್ಟು ಜನ ಅಧಿಕಾರಿಗಳ ಮೇಲೆ ಆಗಬೇಕು. ಪ್ರಾರಂಭಿಕ ಹಂತದಲ್ಲಿ ದಿನೇಶ್ ಕುಮಾರ್ ಹೆಚ್ಚು ಮಾಡಿದ್ರ ಕಾರಣಕ್ಕೆ ಈಗ ಒಳಗಾಗಿದ್ದಾರೆ, ಬಂಧನಕ್ಕೆ ಒಳಗಾಗಿದ್ದಾರೆ. ಮುಂದಿನ ದಿವಸದಲ್ಲೂ ಇದೆ. ನಾವು ಯಾವಾಗ ಒತ್ತಾಯ ಮಾಡ್ತಾ ಇದ್ವಿ ನಟೇಶ್ ಮತ್ತು ನಟೇಶ್ ಮೇಲೂ ಬರುವಂಥದ್ದಿದೆ. ಇನ್ನು ಮುಂದಕ್ಕೆ ಈ ಥರದ ಮೈಸೂರು ನಗರದ ಮೂಡಾದ ಪೂರ್ಣ ತನಿಖೆ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ರಾಧಿಕಾರದ. ದಿನೇಶ್ ಕುಮಾರ್ ಅವರ ನ್ಯಾಯಾಂಗ ಬಂಧನ ಮತ್ತು ಅವರ ಹತ್ರ ಇದ್ದಂಥ 31 ಸೈಟ್ಗಳ ಜಪ್ತಿ, ಇದರ ವಿಷಯವಾಗಿ ಇಡಿ ಅವರು ಮಾಡ್ತಾ ಇರುವಂಥ ಇಡಿಯ ಕೆಲಸವನ್ನು ಮೆಚ್ಚಿಕೊಂಡು ಇವತ್ತು ಮಾತಾಡಕ್ಕೆ ಬಯಸ್ತೀವಿ. ನಾವು ಪ್ರಾರಂಭದಿಂದನೇ ಇದನ್ನೇ ಹೇಳ್ತಾ ಇದ್ವಿ. ರಾಜ್ಯ ಸರ್ಕಾರದ ಅಧಿಕಾರಿಗಳು, ರಾಜ್ಯ ಸರ್ಕಾರದ ನೇತೃತ್ವದ ತನಿಖೆ ಸರಿ ಹೋಗೋದಿಲ್ಲ, ಹಾಗಾಗಿ ಇಡಿನೇ ಬರಬೇಕು, CBIಗೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಿದ್ವಿ. ಅದರ 1 ವರ್ಷದ ನಂತರ ಆದರೂ ದಿನೇಶ್ ಕುಮಾರ್ ಅವ್ರನ್ನ ಬಂಧನಕ್ಕೆ ಒಳಪಡಿಸಿ ಅವರ ಹತ್ರ ಇದ್ದಂಥ ಸೈಟ್ಗಳ ಎಲ್ಲವನ್ನು ಜಪ್ತಿ ಮಾಡಿರುವಂಥದ್ದು. ಒಟ್ಟು ಸುಮಾರು 500 ಕೋಟಿಯಷ್ಟು ಮೌಲ್ಯದ
ಏನು ಸೈಟ್ಗಳ ವಶಪಡಿಸ್ಕೊಂಡಿರುವಂಥದ್ದು ಸ್ವಾಗತವನ್ನು ಮಾಡ್ತೀವಿ. ಇಡಿ ಅದಕ್ಕೋಸ್ಕರನೇ ಇಡಿ ಬರಬೇಕು ಅಂತ ಹೇಳ್ತಾ ಇದ್ದಿದ್ದು. ಹಾಗಾಗಿ ಈ ಒಂದು ಕ್ರಮ ಇನ್ನೂ ಒಂದಷ್ಟು ಜಪ್ತಿ ಆಗೋದಿದೆ. ಯಾರೆಲ್ಲ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಇನ್ನೊಂದಷ್ಟು ಕ್ರಮ ಆಗೋದಿದೆ. ಅದೆಲ್ಲವೂ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ವೇಗ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಹಿಂದೆ ಈ ಚಾಮುಂಡೇಶ್ವರಿ ಸರ್ವೋದಯ ಸಹಕಾರ ಸಂಘದ 44 ಸೈಟ್ಗಳನ್ನು ಖಾತಾ ರದ್ದು ಮಾಡಿ ಮೂಡಾಗೆ ವಾಪಸ್ ಕೊಟ್ಟಿದ್ದಂತನ್ನು ನೆನಪಿಸ್ಕೊಳ್ತಾ ಅದಕ್ಕೆ ಬೇಕಾದಂತೆ ಕೇವೇಟ್ ಹಾಕಬೇಕು, ಆ ಜಾಗದಲ್ಲಿ ಬೋರ್ಡ್ ಹಾಕಬೇಕು ಅನ್ನುವಂಥದ್ದನ್ನ ಅವತ್ತಿನ ಮೂಡಾದ ಮೆಂಬರ್ ಆಗಿದ್ದಂಥ ಸಮಯದಲ್ಲಿ ಒತ್ತಾಯವನ್ನು ಮಾಡಿದ್ವಿ. ಈಗ ನೂತನ MDA ಅಂತ ಆದಮೇಲೆ ಕಮಿಷನರ್ ಮತ್ತು ಜಿಲ್ಲಾಧಿಕಾರಿಗಳು ಈಗಲಾದರೂ ಆ 44 ಸೈಟ್ಗೆ ಸಂಬಂಧಪಟ್ಟಂಗೆ ಬೋರ್ಡ್ಗಳನ್ನ ಹಾಕಿ ಸಾರ್ವಜನಿಕರು ಮೋಸ ಹೋಗದೆ ಇರುವಂಥ ರೀತಿಯಲ್ಲಿ ಮಾಡಬೇಕು ಅಂತ ಮನವಿಯನ್ನು ತಮ್ಮ ಮುಖಾಂತರ ಮಾಡ್ಕೋತಾ ಇದ್ದೀನಿ. ಸರ್ ಅದನ್ನೇ ಏನಂದ್ರೆ ಇದನ್ನು ಮಾಡಬೇಕಾಗಿದ್ದು ಅಧಿಕಾರಿಗಳು. ನಾವು ಆ ಒಂದು 44 ಸೈಟಿನ ಹಿಂಪಡ್ಕೊಂಡಂಥ ಸಂದರ್ಭದಲ್ಲಿ ಖಾತಾ ರದ್ದು ಮಾಡಿದ್ದು, ಆ ಸೈಟ್ಗಳನ್ನ ಮೂಡ ವಶಕ್ಕೆ ಬಂದಾಗೋಗಿದೆ. ಸೊ ಆವಾಗಲೇ ನಾವು ಹೇಳಿದ್ವಿ ಇದು ಇಮ್ಮಿಡಿಯೇಟ್ ಕೇವೇಟ್ ಹಾಕ್ಬಿಟ್ಟು ಬೋರ್ಡ್ ಹಾಕ್ಬಿಡಿ, ಇದು ಮೂಡ ವಶದಲ್ಲಿದೆ, ಇದ್ರ ಮೇಲೆ ಯಾರಾದರೂ ಪ್ರಕರಣದಲ್ಲಿ ಅಥವಾ ಯಾವ್ದಾದ್ರು ಮಾರಾಟ ಮಾಡೋ ಸಂಬಂಧ ಬಂದರೆ ಇಂಥವ್ರನ್ನ ಸಂಪರ್ಕಿಸಿ ಅನ್ನುವಂಥದ್ದನ್ನು ಒಂದು ಬೋರ್ಡೇ ಹಾಕಬೇಕು ಅಂತ ಹೇಳಿದ್ವಿ. ಇವತ್ತಿನವರೆಗೂ ಆಗಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಮತ್ತೊಮ್ಮೆ ಈಗಿನ MDA ಅಂತ ಆದಮೇಲೆ ಈಗ ನಾವು ಮೂಡ ಮೆಂಬರು ಅಲ್ಲ, ಸುಮ್ಮನೆ ಲೆಟ್ರ್ ಕೊಡ್ಬೋದು ಅಷ್ಟೇ, ಮೀಟಿಂಗಲ್ಲೂ ಹೋಗೋಕ್ಕಾಗಲ್ಲ. ಆ ಹಿನ್ನೆಲೆಯಲ್ಲಿ ಈಗಿನ MDA ಅಂತ ಆದಮೇಲೆ ಒಂದು ಸಲ ಕಮಿಷನರ್ ಅವರು ಮತ್ತು ಜಿಲ್ಲಾಧಿಕಾರಿಗಳು ಅದನ್ನು ಬೋರ್ಡನ್ನು ಹಾಕಿ ಸಾರ್ವಜನಿಕರು ಮೋಸಕ್ಕೆ ಒಳಗಾಗದೇ ಇರೋ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇನ್ನೂ ಒಟ್ಟು 50-50 ಅನುಪಾತದಲ್ಲಿ ಬಂದಿದ್ದಂಥದ್ದು 4539 ಸೈಟ್ಗಳು. ಅದರಲ್ಲಿ 14 ಮುಖ್ಯಮಂತ್ರಿಗಳು ವಾಪಸ್ ಮಾಡಿರೋದನ್ನು ಬಿಟ್ಟರೆ ಇನ್ನು 4525 ಸೈಟ್ಗಳ ಬಗ್ಗೆ ನಡೀತಾ ಇದೆ. ಈಗ ಅದ್ರ ಹಿಂದೆ ನಟೇಶ್ ಅವ್ರದ್ದು ಇನ್ನೂ ಇದೆ, ಅದ್ರ ಬಗ್ಗೆ ತನಿಖೆ ಆಗಬೇಕು. ಇನ್ನೂ ಒಂದಷ್ಟು ಜನ ಅಧಿಕಾರಿಗಳ ಮೇಲೆ ಆಗಬೇಕು. ಪ್ರಾರಂಭಿಕ ಹಂತದಲ್ಲಿ ದಿನೇಶ್ ಕುಮಾರ್ ಹೆಚ್ಚು ಮಾಡಿದ್ರ ಕಾರಣಕ್ಕೆ ಈಗ ಬಂಧನಕ್ಕೆ ಒಳಗಾಗಿದ್ದಾರೆ. ಮುಂದಿನ ದಿವಸದಲ್ಲೂ ಇದೆ. ನಾವು ಯಾವಾಗ ಒತ್ತಾಯ ಮಾಡ್ತಾ ಇದ್ವಿ ನಟೇಶ್ ಮೇಲೂ ಬರುವಂಥದ್ದಿದೆ. ಇನ್ನು ಮುಂದಕ್ಕೆ ಈ ಥರದ ಮೈಸೂರು ನಗರದ ಮೂಡಾದ ಪೂರ್ಣ ತನಿಖೆ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ರಾಧಿಕಾರದ.